ತಗೊಂಡ್ ಬಂದಿರೋದು. ಅಯ್ಯೋ, ಒಂದೊಂದ್ಸಲ ನನಗೆ ಮುಂಚೆ ಎಲ್ಲ ಅದೇ ಏನಂದ್ರೆ ಏನು ಕ್ಯಾರಿ ಮಾಡ್ತಿರ್ಲಿಲ್ಲ ನಾನು ಬರುವಾಗ. ಅವರು ಬಾಲಿಗೆ ಹೋಗಿದ್ರು ಟ್ರಿಪ್ಗೆ, ಅಲ್ಲಿಂದ ಬರುವ ಕಳ್ಸ ಇರ್ತಾರಲ್ಲ, ಇದು ಆ ತರದ್ದು ಬಿನ್ಗೆ ಇದು ಫುಲ್ಲು ಇದು ಮುರಿದೋಯ್ತು. ಅಂಡ್ ಇದು ಒಂದು ಸಾರಿ, ಇದು ರಿಯಲ್ ಬ್ಯಾಗ್ ಆಯ್ತಾ, ಏನೇನು ಸಾಮಾನಿದೆ ಇದು ಅನ್ನಲ್ಲ. ಸೊ ಈ ಟ್ಯಾಬ್ಲೆಟ್ನ ಓಮೇಜ್ ಅಂತ ಇತ್ತು, ಆಟೋಮೆಟಿಕ್ ಆಫ್ ಮಾಡ್ತೀನಿ ಅಂದೆ, ಬಟ್ ಅಕ್ಕಿನೇ ಇಲ್ಲ, ನಂಗೆ ಮರ್ತೇ ಹೋಗಿದೆ. ಸ್ವಲ್ಪ ಕುಡಿಯೋಣ ಅಂತ ಆವಾಗಲೇ ನೆನೆಯಕ್ಕೆ ಹಾಕಿಟ್ಟೆ ಆಯಿತಾ. ನೆವರ್ ಟೇಸ್ಟೆಡ್ ಇಟ್ ಆಯಿತಾ. ಮೊಸರು ಆಗಲಿ, ಮಜ್ಜಿಗೆ ಆಗಲಿ ಆ್ಯಂಡ್ ತುಪ್ಪ ಆಗಲಿ. ನನ್ನ ಫುಡ್ ಬಂದಿದೆ ಇವಾಗ. ನನ್ನ ಇವತ್ತಿನ ಊಟ ಹೇಗೆ ಕಾಣ್ತಿದೆ ನೋಡಿ, ಬೀನ್ಸ್. ಆಮೇಲೆ ಯಾಕೋ ಹಿಂಗೆ ತಲೆ ಈ ಥರ ಮಾಡುವಾಗ ಹಿಂಗೆ ಸಿಗ್ತಾ ಇದೆ ಇದು. ಸೊ ದೆನ್ ಐ ರಿಯಲೈಸ್ ಇಟ್ ಇಸ್ ಆನ್ ಸ್ವಲ್ಪ ವಾಟ್ರಿ ಈ ಥರ ಮಾಡಿದೆ. ಐ ನೋ ಎನರ್ಜಿ ಗೈಸ್ ಫಾರ್ ಟುಡೇ. ಐ ಡೋಂಟ್ ನೋ, ಸೈಡ್ ಇಷ್ಟು ಮಾತ್ರ ತಲೆ ನೋಡ್ತಾ ಇದೆ, ಬಟ್ ಅದು Hey guys, welcome back to my YouTube channel. Hope everyone are doing good and safe. ಇವತ್ತಿನ ಡೈಲಿ ವ್ಲಾಗನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವಾಗಷ್ಟೇ ಎದ್ದೆ ಆಯಿತು, ಆಲ್ಮೋಸ್ಟ್ 7:40 ಹಂಗೇನೋ ಎದ್ದೆ. ಇವಾಗ 8 ಆಗ್ತಾ ಬಂದು ಒಂದು ಸ್ವಲ್ಪ ಹೊತ್ತು ಫೋನ್ ಸ್ಕ್ರೋಲ್ ಮಾಡಿದೆ ಆ್ಯಂಡ್ ಫ್ರೆಶನ್ ಅಪ್ ಎಲ್ಲ ಆದೆ, ಸ್ವಲ್ಪ ಹೊತ್ತು ಕೂತಿದ್ದೆ, ರೆಸ್ಟ್ ಮಾಡಿದೆ. ಆ್ಯಂಡ್ ಅನ್ಕೊಳ್ತಿದ್ದೀನಿ ಒಂದಷ್ಟು ಗುಡ್ ಹ್ಯಾಬಿಟ್ಸ್ನ ಲೈಕ್ ಅಡಾಪ್ಟ್ ಮಾಡ್ಕೊಳ್ಬೇಕು ಅಂತ. ಡೈಲಿ ಯೋಗ ಮಾಡುವಂಥದ್ದು, ಇಲ್ಲಾಂದರೆ ವಾಕ್ ಹೋಗೋದು, ಏನಾದರೂ ಮಾಡ್ಬೇಕು ಅನ್ಕೊತಿದ್ದೀನಿ, ಬಟ್ ನೋಡೋಣ ಹೇಗಾಗತ್ತೆ ಅಂತ. ಸೊ ಬನ್ನಿ ಇವಾಗ ಬೇಗ ಒಂದು ಸ್ವಲ್ಪ ಸನ್ಸ್ಕ್ರೀನ್ ಎಲ್ಲ ಹಾಕ್ಕೊಂಡು ನನ್ನ ಡೈಲಿ ರುಟೀನ್ನ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಇವತ್ತಂತೂ ತುಂಬ ಕೆಲಸ ಇದೆ ಗೈಸ್. ನಿನ್ನೆ ಅಷ್ಟೇ ಮನೆಯಿಂದ ಬಂದಿದ್ದೀನಿ ಆಯಿತಾ. ಸೊ ನೀವು ನನ್ನ ಲಾಸ್ಟ್ ವೀಡಿಯೋ ನೋಡಿದರೆ ನಾನು ಮನೇಲಿ ಮಾಡಿದ್ದಿದ್ದು ಆ ವಿಡಿಯೋ. ಸೊ ಅದಾದಮೇಲೆ ಇದೇ ವಿಡಿಯೋನ ನಾನು ಶೂಟ್ ಮಾಡ್ತಿರೋದು. ಸೊ ಇಲ್ಲಿ ಬ್ಯಾಂಗ್ಳೂರಿಗೆ ಬಂದಮೇಲೆ ಬನ್ನಿ ಇವತ್ತಿನ ಡೇ ಹೇಗೆ ಹೋಗುತ್ತೆ, ಏನನ್ನೆಲ್ಲ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ನನಗೆ ಏನು ಗೊತ್ತಾ, ನಿನ್ನೆ ಬರುವಾಗ ತುಂಬ ಸಾಮಾನು ಆಯಿತಾ, ಎಷ್ಟು ತೊಗೊಂಡು ಬಂದಿರೋದು. ಅಯ್ಯೋ, ಒಂದೊಂದ್ಸಲ ನನಗೆ ಮುಂಚೆ ಎಲ್ಲ ಅದೇ ಏನಂದರೆ ಏನು ಕ್ಯಾರಿ ಮಾಡ್ತಿರ್ಲಿಲ್ಲ ನಾನು ಬರುವಾಗ. ಸೊ ಖಾಲಿ ಕೈಯಲ್ಲಿ ಬರ್ತಿದ್ದೆ, ಬಟ್ ಇವಾಗ ಏನಾದರೂ ಒಂದು ವಸ್ತು ಇದ್ದೇ ಇರುತ್ತೆ ತರಕ್ಕೆ. ಓಕೆ, ಇದು ಆ್ಯಕ್ಚುಲಿ ಮನೇಲಿ ಇತ್ತು ಆಯಿತಾ, ಡ್ರೀಮ್ ಕ್ಯಾಚರು. ನನಗೆ ನನ್ನ ಫ್ರೆಂಡ್ ಸಿಸ್ಟರ್ ಕವನ ಕೊಟ್ಟಿದ್ದು. ಸೊ ಅವರು ಬಾಲಿಗೆ ಹೋಗಿದ್ರು ಟ್ರಿಪ್ಗೆ, ಅಲ್ಲಿಂದ ಬರುವಾಗ ನನಗೆ ತಗೊಂಡು ಬಂದಿದ್ರು. ಸೊ ಇಲ್ಲಿ ನಾನು ಒಂದು ಸ್ವಲ್ಪ ಏನೋ ಪ್ಲ್ಯಾನ್ಸ್ ಮಾಡಿರೋದ್ರಿಂದ ಎಲ್ಲ ಡೆಕೋರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ವಾಲ್ನ, ಹಾಗಾಗಿ ಇದು ಇರಲಿ, ಏನಾದರೂ ಚೆನ್ನಾಗಿ ಕಾಣ್ಬೋದು ಅಂತ ಹೇಳ್ಬಿಟ್ಟು ತಗೊಂಡು ಬಂದೆ. ಸದ್ಯಕ್ಕೆ ಎಲ್ಲಾದರೂ ಹಾಕ್ಬೇಕಿದೆ ನನಗೆ. ಸೊ ತುಂಬ ಐಟಮ್ಸ್ ಇದೆ, ಎಲ್ಲ ತೊಗೊಂಡು ಬಂದಿದ್ದೀನಿ, ತೋರಿಸ್ತೀನಿ ನಾನು ಏನೇನು ತಂದಿದ್ದೀನಿ ಅಂತ. ಆ್ಯಂಡ್ ಇದೊಂದು ನೋಡಿ, ಕಳ್ಸ ಇರ್ತಾರಲ್ಲ, ಇದು ಆ ಥರದ್ದು ಬಿನ್ಗೆ ಇದು ಫುಲ್ಲು. ಬಟ್ ನನಗಿಲ್ಲಂದರೆ ವಾಟರ್ನ ಯಾವಾಗಲೂ ದೇವ್ರ ಮುಂದೆ ಇಡಬೇಕು, ನಾನು ತುಂಬಿದ ಕೊಡ ಇಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇದು ಚಿಕ್ಕದಲ್ವಾ, ಸೊ ನನಗೆ ದೊಡ್ಡದೆಲ್ಲ ಇಟ್ಕೊಂಡು ಇಲ್ಲಿ ಯೂಸ್ ಮಾಡೋಕ್ಕೂ ಕಷ್ಟ ಆ್ಯಂಡ್ ವಾಶ್ ಮಾಡೋಕ್ಕೆಲ್ಲ ಕಷ್ಟ ಆಗುತ್ತೆ. ಹಾಗಾಗಿ ಈ ಥರ ಒಂದು ಸ್ಮಾಲ್ ಮನೇಲಿ ಇದ್ದಿದ್ದು. ಅಮ್ಮ ಇದನ್ನು ತುಂಬ ದಿನದಿಂದನೂ ತಗೊಂಡೋಗು ಅಂತಿದ್ರು. ಸೊ ಫೈನಲಿ ತೊಗೊಂಡು ಬಂದಿದ್ದೀನಿ. ಅಲ್ಲಿದ್ದಾಗ ಏನು ಚಿಂತೆ ಇಲ್ಲ ಆಯಿತಾ, ಏನು ರಿಕ್ವೆಸ್ಟ್ ಮಾಡೋದು ಏನು ಅಂತ. ಇಲ್ಲಿ ಬಂದಮೇಲೆ 100 ಚಿಂತೆ. ಆ್ಯಂಡ್ ಐಬ್ರೋಸ್ ಮಾಡಿಸಿಲ್ಲ ಗೈಸ್, ಐಬ್ರೋಸ್ ಮಾಡಿಸ್ಬೇಕು. ತುಂಬ ಕೆಲಸಗಳಿದೆ, ಏನೂ ಮಾಡಿಲ್ಲ. ಸನ್ಸ್ಕ್ರೀನ್ ಹಾಕಿದ್ಮೇಲೆ ನೋಡಿ ಹೇಗೆ ಕಾಣುತ್ತೆ ಅಂತ. ಇದ್ದಿದ್ದೊಂದು ಕ್ಲಿಪ್ ಅದು ಮುರಿದೋಯ್ತು. ನೆನ್ನೆ ಅಷ್ಟೇ ಒಂದು ಕ್ಲಿಪ್ ಮುರಿದೋಯ್ತು ಆಯಿತಾ, ಮನೇಲಿ ಇರುವಾಗ. ದೊಡ್ಡದು ಈ ಥರ ನನಗೆ ದೊಡ್ಡದೇ ಹಾಕೊಳ್ಳೋಕೆ ಇಷ್ಟ. ಇದು ಮುರಿದೋಯ್ತು. ಇದು 2 ಸಲ ಕಟ್ಟಾಗಿತ್ತು, ಬಟ್ ನಾನು ಫೆವಿಕ್ವಿಕ್ ಹಾಕಿ ಹೆಂಗೋ ಯೂಸ್ ಮಾಡ್ತಾಯಿದ್ದೆ. ಓಕೆ, ಇವಾಗಿಲ್ಲ ನನ್ನ ಹತ್ರ ದೊಡ್ಡ ಕ್ಲಿಪ್ಸು. ಸಣ್ಣ ಕ್ಲಿಪ್ ಸಿಕ್ತು, ಅದನ್ನ ಹೇಗೋ ಹಾಕಿದ್ದೀನಿ, ಇಟ್ಸ್ ಫೈನ್. ಸೊ ನೆನ್ನೆ ಬರುವಾಗ ಏನೇನೆಲ್ಲ ತಂದಿದ್ದೆಲ್ಲ ಇದೆಲ್ಲದನ್ನು ಇವಾಗ ಅನ್ಪ್ಯಾಕ್ ಮಾಡ್ತೀನಿ. ಸೊ ಮನೆಯಿಂದ ಬರುವಾಗ ಏನೇನು ತೊಗೊಬಂದಿದ್ದೀನಿ ಅಂತ ನೋಡಿ. ಇದೊಂದು ಐ ಶ್ಯಾಡೋ ಪ್ಯಾಲೆಟ್ ಆಯಿತಾ.
ನನಗಿಲ್ಲಿ ಬೇಕು, ಇಲ್ಲೇ ಇಟ್ಕೋಬೇಕು ಅಂತ ಅನಿಸಿತ್ತು, ಬಟ್ ಮನೇಲಿತ್ತು, ಇಲ್ಲಿ ಇರಲಿಲ್ಲ, ಹಂಗಾಗಿ ತೊಗೊಂಡು ಟೂತ್ಪೇಸ್ಟ್. ಸೊ ಮನೇಲಿ ಅಂದರೆ ಸ್ಟಾಕ್ ತಂದುಬಿಟ್ಟಿರ್ತಾರಲ್ಲ, ಅದರಲ್ಲಿ ಅದನ್ನೇ ಲೈಕ್ ಯೂಸ್ ಮಾಡ್ಕೋಬೋದು ಅಂತ ಎತ್ಕೊಬರ್ತೀನಿ. ಅಲ್ಲಿ ಅಮ್ಮ ಅಪ್ಪ ಇಬ್ಬರೇ ಇರೋದವ್ರಿಗೆ ಎಷ್ಟು ಬೇಕಾಗತ್ತೆ. ಆ್ಯಂಡ್ ಇದು ಒಂದು ಸಾರಿ, ಇದು ನನ್ನ ಯೂಶುವಲ್ ಡೈರಿ ಅಷ್ಟೇ, ಇನ್ನೇನಿಲ್ಲ ಜಾಸ್ತಿ ಸಾಮಾನು. ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕಿದೆ ಇವತ್ತು. ನಾನು ಅದೆಲ್ಲ ವಿಡಿಯೋ ಫಿಲ್ಮ್ ಮಾಡಲ್ಲ, ಲೈಕ್ ನಾರ್ಮಲ್ ಆಗಿ ಸಿಂಪಲ್ ಆಗಿ ಈ ವ್ಲಾಗ್ನ ಏನು ಮಾಡ್ತೀನಿ. ಇದು ರಿಯಲ್ ಬ್ಯಾಗ್ ಆಯ್ತಾ, ಏನೇನು ಸಾಮಾನಿದೆ ಅಂತ. ಸೊ ಇದು ಆ ಸಾರಿಗೆ ಬ್ಲೌಸು ಅಂತ ಬೇರೆ, ಇದೆಲ್ಲ ಕೊಟ್ಟು ಕಳ್ಸೋದು ಅಮ್ಮ ನನಗೆ. ಇದೆಲ್ಲ ನಾನು ರಾತ್ರಿನೇ ತೆಗಿಬೇಕಿತ್ತು ಅನ್ಸುತ್ತೆ, ಇವಾಗ ಸ್ವಲ್ಪ ಇದಾಗಿದೆ ಅಂತ. ಇದು ಅವರೆಕಾಳು, ಮೆಣಸಿನ್ಕಾಯಿ, ಆಮೇಲೆ ಲೆಮನ್. ಇದು ಹಪ್ಪಳ, ಇದು ರಾಗಿ ಹಿಟ್ಟು, ನಾನು ರಾಗಿ ಅಂಬ್ಲಿ ಮಾಡ್ತೀನಿ, ರಾಗಿ ಮಾಲ್ಟ್. ಸೊ ಅದಕ್ಕೆ ಇದು ಟೊಮೆಟೊ, ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಇದು ಅಕ್ಕಿ ಹಿಟ್ಟು. ಸೊ ಇದು ನಾನು ಮುಂಚೆ ಟಿಕ್ಟಾಕಲ್ಲಿ ವಿಡಿಯೋಸ್ ಮಾಡ್ತಿದ್ದೆ ಆಯಿತಾ, ಆವಾಗ ನನ್ನ ಸ್ಕ್ರೀನ್ ಇದು ಬ್ಯಾಕ್ಗ್ರೌಂಡ್ ಸ್ಕ್ರೀನು ಬ್ಲ್ಯಾಕ್ ಕಲರೇ ಬೇಕು ಅಂತ ಹೇಳ್ಬಿಟ್ಟು ಅದೇನೋ ಮಾಡಿದ್ದೆ ನಾನು. ಸೊ ಅದು ನನಗೆ ಒಂದು ಸ್ವಲ್ಪ ಏನಕ್ಕೂ ಅವಶ್ಯಕತೆ ಇತ್ತು, ಹಾಗಾಗಿ ತಗೊಂಡು ಬಂದೆ. ಸೊ ಇನ್ನು ಮಿಕ್ಕಿದ್ದು ನಂದು ಒಂದು ಸ್ವಲ್ಪ ಡ್ರೆಸ್ಸಸ್ಸು, ಆಮೇಲೆ ಇದೊಂದು ನ್ಯಾಪ್ಕಿನ್ನ ತೊಗೊಬಂದೆ. ಇಲ್ಲಿ ಹ್ಯಾಂಡ್ ವಾಶ್ ಹತ್ರ ಎಲ್ಲಾದರೂ ಇಲ್ಲ ಅಂತಂದರೆ ಇಲ್ಲಿ ಹಾಕಿದೆ. ಸೊ ಊಟ ಆದಮೇಲೆ ಕೈ ಒರ್ಸಕ್ಕೆ ಒಂದಿರಲಿ ಅಂತ ಹೇಳ್ಬಿಟ್ಟು ಎತ್ಕೊಬಂದೆ. ಸೊ ಅಷ್ಟೇ ಗೈಸ್, ಬನ್ನಿ ಇವತ್ತಿನ ಡೇನ ಸ್ಟಾರ್ಟ್ ಮಾಡೋಣ. ಇವಾಗ ನಾನು ಬಿಸಿನೀರನ್ನ ಕಾಯಿಸಿ ಇವಾಗ ಬಿಸಿನೀರು ಕುಡಿ. ತಲೆ ಕೂದಲು ಸರಿನೇ ಆಗಲಿಲ್ಲ, ದಪ್ಪ ಕ್ಲಿಪ್ ಇಲ್ದಲೆ ನೋಡಿ. ಸೊ ಗೈಸ್, ಇವಾಗ ಇದನ್ನು ನಾನು ನೆನೆಸಿಡ್ತೀನಿ ಆಯಿತಾ. ಸೊ ಸಂಜೆ ಏನಾದರೂ ಮಾಡೋಕ್ಕಾಗತ್ತೆ ನೆನೆಸೋದು. ಇದು ಬಾಕ್ಸಲ್ಲಿ ಹಾಕಿ ನೆನೆಯಕ್ಕೆ ಹಾಕಿರ್ತೀನಿ. ಎಲ್ಲ ಪಾತ್ರೆ ಹೋಗುವಾಗ ತೊಳೆದೋಗಿದೆ ಆಯಿತಾ. ಈಗ ಇದೆಲ್ಲ ಜೋಡಿಸ್ಬೇಕು. ಆ್ಯಂಡ್ ಇಲ್ಲಿ ಇದಿಷ್ಟು ಐಟಮ್ಸ್ ಇದೆ, ಇದನ್ನು ಎಲ್ಲ ಎತ್ತಿಡಬೇಕು ನಾನು. ಇವಾಗ ಹಾಲು ಕಾಯ್ತಾ ಇದ್ದೆ, ನನ್ನ ಬಿಸಿನೀರು ಕೂಡ ರೆಡಿ. ಸೊ ಇವಾಗ ಬಿಸಿನೀರು ಕುಡಿಬೇಕು ನಾನು. ಕಾಫಿ ಟೀ ಎಲ್ಲ ಏನು ಯೂಶ್ವಲಾಗಿ ನಾನು ಬೆಳಗ್ಗೆ ಹೊತ್ತು ಕುಡಿಯೋಲ್ಲ, ಒಂದು ಲೋಟ ಬಿಸಿನೀರು ಕುಡಿತೀನಿ ಅಷ್ಟೇ. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ರೆಡಿ ಮಾಡ್ತಿದ್ದೀನಿ. ಸೊ ನೀರು ಕುಡಿದ್ಬಿಟ್ಟು ಅದನ್ನು ರೆಡಿ ಇಟ್ಟು ಆಮೇಲೆ ಲಾಗಿನ್ ಆಗಬೇಕು. ಇವತ್ತು ತುಂಬ ಕೆಲಸ ಇದೆ, ಆಫೀಸ್ ಕೆಲಸನೂ ಜಾಸ್ತಿ ಇದೆ, ಮನೆ ಕೆಲಸನೂ ಇದೆ. ಸೊ ಸಮ್ಹೌ ಐ ಹ್ಯಾವ್ ಟು ಮ್ಯಾನೇಜ್. ಇವತ್ತು ಹೋಗಲಿಲ್ಲ ಆಫೀಸಿಗೆ, ಬಿಕಾಸ್ ನನಗೆ ನೆನ್ನೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ಆಗಿ ಇಲ್ಲಿ ಫುಲ್ ನೋವ್ತಾಯಿತ್ತು ಆಯಿತಾ. ಏನು ಹೇಳ್ತೀರಾ, ಬರ್ನಿಂಗ್ ಸೆಷನ್ ಆಗುತ್ತಲ್ಲ ಆ್ಯಸಿಡಿಟಿ ಇರುವಾಗ, ಆ ಥರ ಆಗ್ತಿತ್ತು. ಹಾಗಾಗಿ ಸರಿ ಆಯಿತು, ಹೋಗೋದು ಬೇಡ ಇವತ್ತು ಅಂತ ಹೇಳ್ಬಿಟ್ಟು ಲೈಕ್ ಗುಡ್ ಫುಡ್ ತಿನ್ಕೊಂಡು ಮನೇಲೇ ಇರೋಣ ಅಂತೇಳಿ ಡಿಸೈಡ್ ಮಾಡಿದೆ. ನೆನ್ನೆ ಆ್ಯಸಿಡಿಟಿ ಆಗಿತ್ತು ಅನ್ನಲ್ಲ, ಸೊ ಈ ಟ್ಯಾಬ್ಲೆಟ್ನ ಓಮೇಜ್ ಅಂತ ಹೇಳ್ಬಿಟ್ಟು ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ. ನಮ್ಮ ಮನೆಯಲ್ಲೂ ಅದೇ ಕುಡಿಯೋದು, ಸೊ ನಾನು ಅದೇ ಕುಡಿತಿದ್ದೀನಿ. ಬಿಸಿನೀರಾಗಿರೋದ್ರಿಂದ ಹಿಂಗೆ ಇಟ್ಕೊಬಿಟ್ಟೆ ಆಯ್ತಾ. ಇಲ್ಲ ಅಂತಂದರೆ ಫುಲ್ ಈ ಥರ ಮಾಡಿನೇ ಹೋಗೋದು. ಈ ಟ್ಯಾಬ್ಲೆಟ್ ಏನೂ ಅಷ್ಟೊಂದು ಫೀಲ್ ಆಗಲ್ಲ, ಸೊ ಆರಾಮಾಗೇ ತಿಂದ್ಬಿಡ್ಬೋದು. ನಾನು ಲಿಪ್ಸ್ಟಿಕ್ ಹಾಕಿರೋ ಥರ ಕಾಣಿಸ್ತಿದೆ ಅಲ್ಲ, ಲಿಪ್ಸ್ಟಿಕ್ ಅಲ್ಲ ಅದು ಲಿಬಾಮ್. ನಾನು ಹೇಳಿದ್ದೆ ಒಂದು ಮಾಡ್ತಾ ಇರೋದು ಒಂದು ಇತ್ತು, ಟೊಮೆಟೊ ಪಲಾವ್ ಮಾಡ್ತೀನಿ ಅಂದೆ, ಬಟ್ ಅಕ್ಕಿನೇ ಇಲ್ಲ, ನಂಗೆ ಮರ್ತೇ ಹೋಗಿದ್ದೆ ನಿನ್ನೆ ತರೋಕ್ಕೆ. ಸೊ ಆಮೇಲಿಂದ ಹೋಗಿ ತೊಗೊಂಡು ಬರ್ತೀನಿ. ಇವಾಗ ಅದಕ್ಕೇ ದೋಸೆ ಮತ್ತು ಟೊಮೆಟೊ ಗೊಜ್ಜು ಮಾಡ್ತಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕ್ಯಾರೆಟ್ ತಿಂದ್ಬಿಡ್ತೀನಿ, ಸರಿ ಆಗುತ್ತೆ. ಲಾಗಿನ್ ಟೈಮ್ ಆ್ಯಕ್ಚುಲಿ ಅಂದ್ಕೊಂಡೆ ಆಮೇಲೆ 10 ಗಂಟೆಗೆ ಲಾಗಿನ್ ಆಗೋಣ ಅಂತ, ಬಟ್ ದೋಸೆಗೆ ಹಂಚ್ಕಾಯಕ್ಕೆ ಇಟ್ಟಿದ್ದೀನಿ ಆಯಿತಾ ಇವಾಗ. ಸೊ ಅದ್ರ ಮಧ್ಯದಲ್ಲಿ ನಾನು ಒಂದು ಸ್ವಲ್ಪ ಲಾಗಿನ್ ಆಗಿ ಇಮೇಲ್ಸ್ ಎಲ್ಲ ಚೆಕ್ ಮಾಡ್ಕೊಬಿಟ್ರೆ ಆಮೇಲೆ ಮಿಕ್ಕಿದ್ದ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ ಹೇಳಿ ಇವಾಗಲೇ ಲಾಗಿನ್ ಆಗ್ತಿದ್ದೀನಿ. ಎಕ್ಸಾಕ್ಟ್ ಟೈಮ್ ಬಂದು ನೋಡಿ 9:26. ಓ ಸಾರಿ, ದಟ್ ವಾಸ್ ನಾಟ್ ದ ಕರೆಕ್ಟ್ ಟೈಮ್. ಇವಾಗ ಕರೆಕ್ಟ್ ಟೈಮ್ ಬರ್ತಿದೆ ನೋಡಿ, 9:18.
ಬೇಸ್ ಏನು ಗೊತ್ತಾ, ದೋಸೆ ಎಲ್ಲ ಆದರೆ ನನಗೆ ಬಿಸಿ ಬಿಸಿ ತಿಂದ್ರೇ ಮಜಾ ಆಯ್ತಾ, ಇಲ್ಲ ಅಂದರೆ ಆಗಲ್ಲ. ಸೊ ಅದಕ್ಕೆ ಇಲ್ಲೇ ಪ್ಲೇಟ್ ಇಟ್ಟಿದ್ದೀನಿ. ಸೊ ಇವಾಗ ದೋಸೆ ಹಾಕಿದ್ದೀನಿ, ದೋಸೆ ಹಾಕ್ತಿದ್ದಂಗೆ ಇಲ್ಲೇ ತಿನ್ಕೊಂಡ್ಬಿಡ್ತೀನಿ. ಸೊ ಬ್ರೇಕ್ಫಾಸ್ಟ್ ಆದಮೇಲೆ ತುಂಬ ಕೆಲಸ ಇದೆ, ಆಫೀಸ್ ಕೆಲಸ ಅಂತಿವತ್ತು ಇನ್ಸೇನ್ ವರ್ಕ್ ಆಯಿತಾ. ಸೊ ಐ ಶುಡ್ ಡೂ ಇಟ್. ಸೊ ಗೈಸ್, ಇದು ನನ್ನ ಚಿಯಾ ಸೀಡ್ಸ್ ವಾಟರು. ಸ್ವಲ್ಪ ಕುಡಿಯೋಣ ಅಂತ ಆವಾಗಲೇ ನೆನೆಯೋಕೆ ಹಾಕಿಟ್ಟೆ ಆಯಿತಾ. ನಾನು ಪ್ರಿಫರ್ ಮಾಡ್ತೀನಿ ಬಿಕಾಸ್ ಲೈಕ್ ನಾನು ಮೊಸರು ಮಜ್ಜಿಗೆ ಏನೂ ತಿನ್ನಲ್ಲ ಆಯಿತಾ. ಸೊ ನಾರ್ಮಲಾಗಿ ಯೂಶಲಿ ಎಲ್ಲರೂ ಏನು ಮಾಡ್ತಾರೆ ಅಂತಂದರೆ, ಬಾಡಿ ಎಕ್ಸಸ್ ಹೀಟ್ ಆದಾಗ ಮೊಸರು ಮಜ್ಜಿಗೆ ಆ ಥರ ಎಲ್ಲ ಕುಡಿತಾರೆ. ಬಟ್ ಫಾರ್ ಮೀ ಲೈಕ್ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐ ಹ್ಯಾವ್ ನೆವರ್ ಟೇಸ್ಟೆಡ್ ಇಟ್ ಆಯಿತಾ. ಮೊಸರು ಆಗಲಿ ಮಜ್ಜಿಗೆ ಆಗಲಿ ಆ್ಯಂಡ್ ತುಪ್ಪ ಸ್ವಲ್ಪ ಅದು ಇದು ಪಲಾವಲ್ಲೆಲ್ಲ ಹಾಕಿರುವಾಗ ತಿಂದಿದ್ದೀನಿ. ಬಟ್ ಅದೇನು ಅಷ್ಟೊಂದು ಫೀಲ್ ಆಗಲ್ಲ ನಂಗೆ. ಆ ಥರ ಸ್ಮೆಲ್ ಗೊತ್ತಾಗಿಲ್ಲ ಅಂತಂದರೆ ಏನಿಲ್ಲ, ತಿಂತೀನಿ. ಇನ್ನು ಬೇರೆ ಇದೆಲ್ಲ ನನಗೆ ಸ್ವಲ್ಪ ಅಲರ್ಜಿ ಅಂತಲೇ ಹೇಳ್ಬೋದು ಅದೆಲ್ಲದಕ್ಕೂ. ಹಂಗಾಗಿ ನಾನು ಅದೇನೂ ತಿನ್ನಲ್ಲ. ಸೊ ಕುಡಿಯಲ್ಲ, ತಿನ್ನಲ್ಲ. ಹಂಗಾಗಿ ನಾನು ಚಿಯಾ ಸೀಡ್ಸ್ ವಾಟರ್ನ ಪ್ರಿಫರ್ ಮಾಡ್ತೀನಿ. ಸೊ ದ್ಯಾಟ್ ಬಾಡಿ ಕೂಲಾಗಿರೋಕ್ಕಾಗತ್ತೆ. ಆ್ಯಂಡ್ ಸಮ್ಟೈಮ್ಸ್ ಐ ಡ್ರಿಂಕ್ ಟೆಂಡ್ ಕೋಕೋನಟ್ ಆಯಿತಾ. ಸೊ ಇದಿಷ್ಟು ಆಫೀಸ್ ಕೆಲಸ ಇದೆ, ಇವಾಗ ಮಾಡ್ತಿದ್ದೀನಿ. ಸೊ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮತ್ತೆ ಆಫ್ಟರ್ನೂನ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 11 ಆಗ್ತಾ ಬಂತು. ಬ್ರೇಕ್ಫಾಸ್ಟ್ ಎಲ್ಲ ಆಯಿತು, ನೀವು ನೋಡಿದ್ದೀರಾ ಹಿಂದಿನ ಕ್ಲಿಪ್ಪಿಂಗಲ್ಲಿ. ಓ ಮೈ ಗಾಡ್, ಐ ಆಮ್ ಆ್ಯಕ್ಚುಲಿ ಎಕ್ಸಾಸ್ಟೆಡ್ ಆಯಿತಾ. ಇಷ್ಟು ತನಕ ಕಾಲ್ ಇತ್ತು ನನಗೆ, ಆಲ್ಮೋಸ್ಟ್ 1.5 hour ಅನಿಸುತ್ತೆ. ಸೊ ಕಾಲ್ ಮುಗಿಸೋ ಅಷ್ಟರಲ್ಲೇ ತಲೆನೋವು ಬಂದೋಯ್ತು ನನಗೆ. ನೆಕ್ಸ್ಟ್ ಲೆವೆಲಿಗೆ ತಲೆನೋವ್ತಾ ಇದೆ. ಸೊ ಏನಾದರೂ ಚಂದದ ಊಟ ತಿನ್ಬೇಕು ಅನ್ನಿಸ್ತಿದೆ. ಏನು ತಿನ್ನೋದು, ಏನು ಕುಕ್ ಮಾಡಿಲ್ಲ. ಇವಾಗ ಬೆಳಗ್ಗೆ ದೋಸೆ ಮಾಡ್ಕೊಂಡಿದ್ದೆ ಆಯಿತಾ, ನೀವು ನೋಡಿದ್ದೀರಾ. ಆ್ಯಂಡ್ ಇವಾಗ ಅದೇ ಟೊಮ್ಯಾಟೊ ಗೊಜ್ಜಿದೆ, ಅದಕ್ಕೆ ರೈಸ್ ಮಾಡೋಣ ಅಂದರೆ ಅಕ್ಕಿ ಇಲ್ಲ. ಅಕ್ಕಿ ಆರ್ಡರ್ ಮಾಡೋಣ ಅಂತ ಅಂದ್ಕೊಂಡೆ, ನನಗೆ ಬೇಕಾಗಿರೋ ರೈಸ್ ಸಿಗಲ್ಲ ಆರ್ಡರ್ ಮಾಡಿದ್ರೆ. ಸೊ ಇವಾಗ ಮ್ಯಾಗಿ ಕುಕ್ ಮಾಡ್ಕೊಂಡು ತಿಂದು ಆ್ಯಂಡ್ 1 ಮೂನ್ಫಿಲ್ಸ್ ಇದೆ ಆಯಿತಾ. ಸೊ ಅದನ್ನು ತಿಂತೀನಿ, ಇವಾಗ ಕುಕ್ ಮಾಡಬೇಕು. ಸೊ ಈವ್ನಿಂಗ್ ಏನಾದರೂ ಸ್ನ್ಯಾಕ್ಸ್ ತಿಂತೀನಿ ಆಚೆ ಹೋಗಿ. ಸೊ ಇಟ್ ವಿಲ್ ಬಿ ಆಲ್ ರೈಟ್. ಇದಿಷ್ಟು ಇವಾಗಿನ ಅಪ್ಡೇಟ್ಸ್. ಇವಾಗ ಕಾಲ್ ಮುಗಿಸಿದ್ರಿಂದ ನನಗೆ ಹೆವಿ ತಲೆನೋವ್ತಾ ಇದೆ. ಸ್ವಲ್ಪ ಹೊತ್ತು ಬೇಕಿದ್ರೆ ನನಗೆ ರೆಸ್ಟ್ ಮಾಡ್ತೀನಿ. I just said I will cook Maggi, but I have no interest to cook ಆಯಿತಾ. ಆ್ಯಂಡ್ ಐ ಫೀಲ್ ವೆರಿ ಟಯರ್ಡ್ ಆಲ್ಸೋ ಆ್ಯಂಡ್ ಮೈ ಹೆಡ್ ಈಸ್ ಆಲ್ಸೋ ಏಕಿಂಗ್. ಅದಕ್ಕೇ ಒಂದು ವೆಜ್ ಮೀಲ್ಸ್ನ ಆರ್ಡರ್ ಮಾಡಿದ್ದೀನಿ ಇವಾಗ. ಸೊ ಇಟ್ ಈಸ್ ಗೋನ ಅರೈವ್ ಇನ್ ಅನದರ್ 40 minutes. ಸೊ ಇವಾಗ ಟೈಮು 2 o'clock ಆಯಿತಾ. ಬೈ 3 ಬರುತ್ತೆ. ಬಟ್ ಅಷ್ಟರಲ್ಲಿ ನನಗೆ ಹೊಟ್ಟೆ ಹಸಿವಾಗುತ್ತೆ. ಅದಕ್ಕೆ ಒಂದು ಮೂನ್ಫಿಲ್ಸ್ ಇದೆ, ನನ್ನ ಫೇವ್ರೆಟ್ ಮೂನ್ಫಿಲ್ಸ್. ಅದನ್ನು ತಿಂದು ಮತ್ತೆ ಊಟನ ಮಾಡ್ತೀನಿ. ರೈಸ್ ನನ್ನ ಫುಡ್ ಬಂದಿದೆ ಇವಾಗ. I'm starving and finally I got my food. I'm gonna eat now. ಇದರಲ್ಲೇ ತಿನ್ಬೋದು ಅನ್ಸುತ್ತೆ, ನಂಗೆ ತಟ್ಟೆನ ಅವಶ್ಯಕತೆ ಇಲ್ಲ. ಮೀಲ್ಸಲ್ಲಿ ಏನೇನೆಲ್ಲ ಇರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುತ್ತೆ. ಬಟ್ ಸ್ಟಿಲ್ ನನ್ನ ಇವತ್ತಿನ ಊಟ ಹೇಗೆ ಕಾಣ್ತಿದೆ ನೋಡಿ. ಬೀನ್ಸ್ ಪಲ್ಯ ಇದೆ, ಸಾಂಬಾರು ಮತ್ತು ಪೂರಿ ಜೊತೆಗೆ ಸಾಗು, ರೈಸ್, ಮೊಸರನ್ನ ಕೂಡ ಇದೆ, ಅದು ನಾನು ತಿನ್ನಲ್ಲ. ಪಾಯಸ ಇದೆ ಇಲ್ಲಿ, ಅದನ್ನು ಕುಡಿತೀನಿ. ಗೈಸ್ ಏನು ಗೊತ್ತಾ, ಇವಾಗಷ್ಟೇ ಊಟ ಮುಗಿಸ್ತಾ ಆಯಿತಾ. ಊಟ ಮಾಡಿ ಹಂಗೇನೆ ಐ ವಾಸ್ ಥಿಂಕಿಂಗ್ ಲೇ ಡೌನ್ ಫಾರ್ ಅ ಬಿಟ್ ಆಯಿತಾ. ಒಂದು ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಹಂಗೇನೆ ಮಲ್ಕೊತೀನಿ, ಸ್ವಲ್ಪ ತಲೆನೋವು ಇರೋದ್ರಿಂದ ಕಡಿಮೆ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಆಮೇಲೆ ಸಡನ್ನಾಗಿ ಅನ್ನಿಸ್ತು ನನಗೆ. ಆಮೇಲೆ ಸಡನ್ನಾಗಿ ಫೋನ್ ಇಟ್ಕೊಂಡಿದ್ದೆ ಆಯಿತಾ. ಫೋನ್ ನೋಡ್ತಿದ್ದೀನಿ, ಆವಾಗ ಸ್ಪೆಕ್ಸಲ್ಲಿ ಅಂತ ಕಣ್ಣು ಮುಟ್ಕೊಂಡು ನೋಡಿದೆ, ಇಲ್ಲೆಲ್ಲೂ ಕಾಣಿಸ್ಲಿಲ್ಲ. ಮತ್ತು ಈಚೆ ನೋಡ್ತಿದ್ದೀನಿ, ಅಲ್ಲೂ ಇಲ್ಲ. ಆಮೇಲೆ ಟೇಬಲ್ ಮೇಲೆ ಎಲ್ಲ ಕಡೆ ನೋಡ್ತಿದ್ದೀನಿ, ಇಲ್ಲವೇ ಇಲ್ಲ ಸ್ಪೆಕ್ಸ್. ಎಲ್ಲೋಯ್ತು. ಆಮೇಲೆ ಯಾಕೋ ಹಿಂಗೆ ತಲೆ ಈ ಥರ ಮಾಡುವಾಗ ಹಿಂಗೆ ಸಿಗ್ತಾ ಇದೆ ಇದು. ಸೊ ದೆನ್ ಐ ರಿಯಲೈಸ್ ಇಟ್ ಈಸ್ ಆನ್ ಮೈ ಹೆಡ್. ಸೊ ನೀವು ಇದೇ ಥರನ ಹೇಳಿ, ನೀವು ಹಿಂಗೆ ಮಾಡ್ತೀರಾ? ಎಲ್ಲೋ ಇಟ್ಬಿಟ್ಟು ಎಲ್ಲೋ ಮರ್ತೋಗೋದು ನನಗಂತೂ ತುಂಬ ಸಲ ಆಗ್ತಾನೇ ಇರುತ್ತೆ. ಸೊ ನಿಮಗೂ ಹಿಂಗೇನಾ ಅಂತ ಹೇಳಿ. ಪ್ರಾಬ್ಲಿ ಎಲ್ಲರೂ ಹಿಂಗೆ ಇರ್ತಾರೆ. ಬಟ್ ಲೆಟ್ ಮೀ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಇಫ್ ದಿಸ್ ವಿಡಿಯೋ ರೀಚ್ ಟು ಮೆನಿ ಪೀಪಲ್ ಆಯಿತಾ. ಸೊ ಹೇಳಿ ನನಗೆ. ಇದು ನನ್ನ ಜೀರಿಗೆ ಟೀ. ಇವಾಗ ಸ್ವಲ್ಪ ಟೀ ಕುಡಿಬೇಕು ಅನ್ನಿಸ್ತು. ಬಟ್ ನಂಗೆ ಸ್ವಲ್ಪ ಹೆಡ್ಡೇಕ್ ಇದೆ ಆಯಿತಾ. ಹಾಗಾಗಿ ಸ್ವಲ್ಪ ಗ್ಯಾಸ್ಟ್ರಿಕ್ಕಿಗೆ ಇರ್ಬೋದಾ ಅಂತ ಹೇಳಿ ಇವಾಗ ಇದನ್ನು ಟೀ ಮಾಡ್ತಾಯಿದ್ದೀನಿ. ಗೈಸ್ ಫೈನಲಿ ಇವಾಗ ಆಲ್ಮೋಸ್ಟ್ ಟೈಮ್ ಬಂದು 9:15 ಆಗ್ತಾ ಬರ್ತಿದೆ. ಐ ಹ್ಯಾಡ್ ಅ ವೆರಿ ಬ್ಯಾಡ್ ಹೆಡ್ಡೇಕ್ ಆ್ಯಂಡ್ ಐ ಕುಂಟ್ ಫಿಲ್ಮ್ ದ ವಿಡಿಯೋ ಅವಾಗಿಂದ.
ಸೊ ಏನು ಊಟ ಮಾಡಲಿ, ಆಚೆಯಿಂದನಾದ್ರು ತರ್ಸ್ಕೊಂಡು ತಿನ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಸ್ಟಿಲ್ ನನಗೇನೋ ಹೆಡ್ಡೇಕ್ ಅಂತೂ ಹಾರಿಬಲ್ ಆಗಿದೆ ಆಯಿತಾ. ಆ್ಯಂಡ್ ಐ ಫೀಲ್ ಲಿಟಲ್ ಅಸಿಡಿಟಿ ಆಲ್ಸೋ. ಸೊ ಅದಕ್ಕೆ ನಾನು ಏನಾದರೂ ಕುಕ್ ಮಾಡಿ ತಿನ್ನೋಣ ಅಂತ ಯೋಚನೆ ಮಾಡಿದೆ. ಅದನ್ನು ಮಾಡೋಕ್ಕಂತೂ ನನಗೆ ಪೇಷನ್ಸೇ ಇರಲಿಲ್ಲ. ಸೊ ದೆನ್ ಐ ವಾಸ್ ಟಾಕಿಂಗ್ ಟು ಮೈ ಮಮ್. ಶಿ ಸೆಡ್ ಉಪ್ಮಾ ಆಮೇಲೆ ನಾನೇ ಹೇಳಿದೆ ಉಪ್ಮಾ ಮಾಡ್ಕೋಬೋದು ಆರಾಮ್ ಅನಿಸುತ್ತೆ ಅಂತ. ಬಿಕಾಸ್ ಸ್ವಲ್ಪ ವಾಟ್ರಿ ಈ ಥರ ಮಾಡಿದರೆ ಐ ಲೈಕ್ ಇಟ್ ಆಯಿತಾ. ಸೊ ಆರಾಮಾಗಿ ತಿಂತೀನಿ. ಸೊ ಹಾಗಾಗಿ ಹೇಳಿ ಅಮ್ಮನ ಹತ್ರ ಹೇಳಿ ಮಾತಾಡ್ತಾ ಇದ್ದೆ. ಆವಾಗ ಸರಿ ಆಯಿತು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಇದನ್ನು ತಿಂದು ಮಲ್ಕೊಳ್ಳೋದು ಅಷ್ಟೇ ಇವತ್ತಿನ ಡೇ. ಹೋಪ್ಸು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಈ ನನ್ನ ಡೈಲಿ ವ್ಲಾಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನನ್ಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಲಿಟ್ರಲಿ ಐ ಹ್ಯಾವ್ ನೋ ಎನರ್ಜಿ ಗೈಸ್ ಫಾರ್ ಟುಡೇ. ಐ ಡೋಂಟ್ ನೋ, ಆಫ್ಟರ್ನೂನ್ ನನಗೆ ವರ್ಕ್ ಮಾಡೋಕ್ಕೂ ಆಗಿಲ್ಲ ಜಾಸ್ತಿ. 2 ಗಂಟೆ 3 ಗಂಟೆಯಿಂದ ನಾನು ಊಟ ಮಾಡೋಕ್ಕೂ ನನಗೆ ಕರೆಕ್ಟಾಗಿ ಆಗಲಿಲ್ಲ. ಅದಾದಮೇಲೆ ಐ ವಾಸ್ ಜಸ್ಟ್ ರೆಸ್ಟಿಂಗ್. ಬಟ್ ಏನು ರೆಸ್ಟ್ ಮಾಡಿದ್ರೇನು ಏನು, ಒಂದೇ ಸೈಡ್ ಇಷ್ಟು ಮಾತ್ರ ತಲೆ ನೋಡ್ತಾ ಇದೆ, ಬಟ್ ಅದು ಹೋಗ್ತಾನೆ ಇಲ್ಲ. So probably by tomorrow morning I'll be alright. So yeah, it is to being happy is a responsibility. So be happy. Keep watching my channel. Keep supporting. Meet you up in next video. Until then, take care. Bye bye.